ಇಷ್ಟೆಲ್ಲ ಆದ್ರೂ ಏನು ಹಾಗೇ ಇಲ್ಲ ಅನ್ನೋ ತರ ಗಣೇಶನ್ ದೇವಸ್ಥಾನ ಹತ್ರ ಕೃಷ್ಣನ್ ಜೊತೆ ಕಿಸಕಿಸ ಅನ್ಕೊಂಡ್ ನಿಂತಿದ್ಲು. ವಯಸ್ಸೇನ್ ಹುಡುಗರು ಅದೇನೋ ಜೋಕ್ ಮಾಡ್ಕೊಂಡ್ ನಗ್ತಾ ಇರ್ತಾರೆ, ಅದನ್ನ ತಪ್ಪು ತಿಳ್ಕೊಳಕ್ಕಾಗತ್ತಾ? ಇವತ್ತು ಜೊತೆ ನಗ್ತಾ ಇರ್ತಾರೆ, ನಾಳೆ ಕೈ ಕೈ ಹಿಡ್ಕೊಂಡು ಓಡಾಡ್ತಾರೆ. ಆಗ್ಲೂ ನೀನ್ ಹೀಗೆ ಮಾತಾಡ್ತೀಯಾ? ಅಲ್ಲ ನಾಗಲಕ್ಷ್ಮಿ, ನೀನ್ ಈ ಮನೆ ಮಗಳಾಗಿ ಮನೆ ಮೊಮ್ಮಗಳ ಬಗ್ಗೆ ಮಾತಾಡ್ತಿದ್ಯಲ್ಲ, ರುಕ್ಮಿಣಿ ಹೇಗೆ ಅಂತ ನಿನಗೆ ಗೊತ್ತಿಲ್ವಾ? ಓಹೋಹೋ, ರುಕ್ಮಿಣಿ ಬಗ್ಗೆ ನಿನಗೇನ್ ಗೊತ್ತು ಹೇಳಿ ನೋಡೋಣ. ಅವಳಿಗೆ ಮದ್ವೆ ಅಂದ್ರೆ ಆಗಲ್ಲ, ಹುಡುಗರು ಅಂದ್ರೆ ಉರಿದ್ ಬೀಳ್ತಾಳೆ, ಇನ್ನು ಪ್ರೀತಿ ಪ್ರೇಮ ಅನ್ನೋದಕ್ಕೆ ಮೈಲಿ ದೂರದಲ್ಲಿ ಇರ್ತಾಳೆ. ಅವಳ ಮೇಲೆ ಅನುಮಾನ ಪಡ್ತಿದ್ಯಲ್ಲೇ? ಹಾಗಾದ್ರೆ ನಾನ್ ನೋಡಿದ್ದೆಲ್ಲ ಸುಳ್ಳ? ನೋಡು ನಾಗಲಕ್ಷ್ಮಿ, ಕೃಷ್ಣ ಒಬ್ಬ ಹೆದ್ರು ಪುಕ್ಲ. ಅವನ ಹತ್ರನೇ ಕೆಲಸ ಮಾಡಿಸಿ ತಿಂಗಳಿಗೆ ಇಷ್ಟು ದುಡ್ಡು ಕೊಡ್ಬೇಕು ಅಂತ ಕಂಡೀಷನ್ ಹಾಕಿದಾಳೆ. ಅವಳ ಕೆಲ್ಸಕ್ಕೊಬ್ಬ ಬಕ್ರ ಬೇಕಾಗಿತ್ತು. ಇಷ್ಟ ದಿನ ನಮ್ ಗೋಪಾಲ ಸಿಕ್ಕಾಕೊಂಡಿದ್ದ, ಈಗ ಇವನ್ ಸಿಕ್ಕಾಕೊಂಡಿದ್ದಾನೆ. ಸುಮ್ನೆ ನೀನೇನೇನೋ ಯೋಚನೆ ಮಾಡ್ಬೇಡ ನಾಗಲಕ್ಷ್ಮಿ. ನೋಡಮ್ಮ, ಈ ಊರಲ್ಲಿ ನನ್ ಒಬ್ಬಳಿಗೆ ಕಣ್ಣಿದೆ ಅಂತ ತಿಳ್ಕೊಬೇಡ. ಅವಳು ಆ ಹುಡುಗನ್ ಕೈ ಹಿಡ್ಕೊಂಡು ಊರೆಲ್ಲ ಸುತ್ತಾಡ್ತಾ ಇದ್ರೆ ಊರ್ ಜನ ಎಲ್ಲ ನಮ್ಮ ಮನೆ ಬಗ್ಗೆ ಏನ್ ಅನ್ಕೋತಾರೆ, ನಮ್ಮ ವಂಶದ ಬಗ್ಗೆ ಏನ್ ಅನ್ಕೋತಾರೆ. ಇಂಥ ವಿಷಯ ಎಲ್ಲ ದೊಡ್ಡದಾಗೋಕ್ ಮುಂಚೆನೆ ಸಣ್ಣದ್ರಲ್ಲೇನೆ ಕ್ಯೂಚ್ ಹಾಕ್ಬಿಡ್ಬೇಕು. ಯಾವುದಕ್ಕೂ ನಿನ್ ಮೊಮ್ಮಗಳನ್ನ ಕರೆದು ಸ್ವಲ್ಪ ಬುದ್ಧಿ ಹೇಳು. ಅಯ್ಯಯ್ಯೋ, ನಾನ್ ಯಾಕೆ ಆ ಬಾಯ್ಬಡಿಕೆ ಹತ್ರ ಹೋಗಿ ಸಿಕ್ಕಾಕೊಳ್ಳಿ? ನೀನೇನಾರು ಈ ವಿಷಯ ಹೇಳಿದೆ ಅಂತ ಅವಳಿಗೆ ಗೊತ್ತಾದ್ರೆ ನಿನ್ನೆ ಅವಳು ಕ್ಯೂಚ್ ಬಿಡ್ತಾಳೆ. ಈ ಖಾಲಿ ಯೋಚನೆ ಎಲ್ಲ ಬಿಟ್ಬಿಟ್ಟು ತಗೋ, ದೇವ್ರನ್ನ ಮಾದ್ರು ಜಪ ಮಾಡು, ಪುಣ್ಯ ಬರುತ್ತೆ. ನನಗೆ ದೇವ್ರ ಪುಸ್ತಕ ಹಿಡ್ಕೊಂಡು ಓದ್ಕೊಂಡು ಕೂತ್ಕೊಳ್ಳೋಷ್ಟು ವಯಸ್ಸಾಗಿಲ್ಲ ಇನ್ನು. ನೀನೇ ಚೆನ್ನಾಗಿ ಓದು, ನಿನಗೇನಾದ್ರೂ ಜಾಸ್ತಿ ಪುಣ್ಯ ಸಿಕ್ಕಿದ್ರೆ ನನಗ್ ಸ್ವಲ್ಪ ಕೊಡು. ಏನೋ ಗಂಭೀರವಾದ ವಿಷಯ ಹೇಳೋಣ ಅಂದ್ರೆ ಕಿವಿ ಮೇಲೆ ಹಾಕೊಳ್ಳಲ್ಲ ಅಂತೀಯ. ಏನಾದ್ರೂ ಮಾಡ್ಕೋ, ನೀನುಂಟು ನಿನ್ ಮೊಮ್ಮಗಳು ಉಂಟು, ನನ್ಗ್ಯಾಕದೆಲ್ಲ. ನಾಗಲಕ್ಷ್ಮಿ, ನನ್ ಮಾತ್ ಈ ವಯಸ್ಸಲ್ಲಿ ನಿನಗಿದೆಲ್ಲ ಬೇಕಾ ಅಜ್ಜಿ? ನಿನಗೆ ಹಬ್ಬ ಅಂದ್ರೆ 2 ವರ್ಷ ಇರ್ತೀಯ, ಆಮೇಲೆ ನಿನ್ನ ಆಟೋ ಬಲೂನ್ ತರ ಟುಸ್ ಆಗೋಗುತ್ತೆ. ಹರೇ ರಾಮ ಹರೇ ಕೃಷ್ಣ ಅಂತ ದೇವ್ರ ಜಪ ಮಾಡೋದ್ ಬಿಟ್ಬಿಟ್ಟು ನಿಮ್ಮ ಮಗನ ಜೊತೆ ಸೇರ್ಕೊಂಡು ನಮ್ಮಮ್ಮವ್ರಿಗೆ ಆಟ ಆಡಿಸ್ತಾ ಇದ್ಯಾ? ಎಷ್ಟು ಧೈರ್ಯ ಇರ್ಬೇಡ ನಿನಗೆ. ನೋಡಪ್ಪ, ನಿಮ್ಮಮ್ಮವ್ರ ಮೇಲೆ ನನಗೆ ಏನು ದ್ವೇಷ ಇಲ್ಲ. ನನ್ನ ಪರಿಸ್ಥಿತಿ ಏನು ಅಂತ ನನ್ಗೆ ಗೊತ್ತಿದೆ. ಸುಮ್ಮನೆ ನನ್ನನ್ನು ಬಿಟ್ಬಿಡಿಯಪ್ಪ, ಸುಮ್ಮನೆ ಬಿಟ್ಬಿಡಿ. ನನ್ನಿಂದ ಏನು ಪ್ರಯೋಜನ ಇಲ್ಲ. ಆದ್ರೆ ನಿನ್ನ ಮೊಮ್ಮಗನಿಂದ ಯಾರ್ಯಾರಿಗೆ ಏನೇನು ಉಪಯೋಗ ಇದೆ, ಯಾರ್ಯಾರಿಗೆ ಏನು ಅಪಾಯ ಇದೆ ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಮುದ್ಕಿ, ನೀನ್ ಎಷ್ಟು ಘಾಟಿ, ನೀನ್ ಎಷ್ಟು ಚೆನ್ನಾಗಿ ಕಾಗೆ ಹರಿಸ್ತೀಯ ಅಂತ ಅಮ್ಮವ್ರು ಹೇಳ್ ಕಳ್ಸಿದ್ದಾರೆ. ನಿಜ ಹೇಳು, ನಿಮ್ಮ ಮೊಮ್ಮಗ ಎಲ್ಲಿದ್ದಾನೆ? ನಿಜವಾಗ್ಲೂ ನನ್ಗೆ ಗೊತ್ತಿಲ್ಲಪ್ಪ. ನಾನು ಈ ಊರಿಗೆ ಬಂದಿದ್ದೆ ನನ್ನ ಬೆನ್ನೋವು ತೋರಿಸಿದ್ದಕ್ಕೆ. ನನ್ನ ನಂಬಿಪ್ಪ, ನಂಬಿ ದಯವಿಟ್ಟು ನನ್ನನ್ನು ಬಿಟ್ಬಿಡ್ರಪ್ಪ. ಏಯ್, ನೀನ್ ಎಲ್ಲೆಲ್ಲಿ ಸುತ್ತಾಡಿದ್ಯಾ, ಯಾವ ಊರಿಗೆ ಹೋಗ್ಬಿಟ್ಟು ಬಂದಿದ್ಯಾ ಎಲ್ಲ ನಮಗೆ ಗೊತ್ತಿದೆ. ಈ ಆಟ ಎಲ್ಲ ನಮ್ಮ ಹತ್ರ ಇಟ್ಕೋಬೇಡ ಅಜ್ಜಿ. ನಿನಗೆ ಟಾರ್ಚರ್ ಕೊಡೋಕ್ಕೂ ನನಗೆ ಮನ್ಸು ಬರ್ತಾ ಇಲ್ಲ. ಅದನ್ನ ತಡ್ಕೊಳ್ಳೋ ವಯಸ್ಸು ನಿಂದಲ್ಲ. ಸುಮ್ಮನೆ ಅವನು ಎಲ್ಲಿದ್ದಾನೆ ಹೇಳ್ಬಿಡು. ನೋಡಪ್ಪ, ನೀವಿಲ್ಲೇ ನನ್ನ ಜೀವ ತೆಗೆದು ಬಿಡಿ, ನನ್ಗೇನು ಚಿಂತೆ ಇಲ್ಲ. ದೇವರ ಪಾದ ಸೇರ್ಕೊಂಡು ಬಿಡ್ತೀನಿ. ನನ್ನ ಕೊನೆ ಉಸಿರಿರೋವರೆಗೂ ನಾನು ಹೇಳೋದು ಇಷ್ಟೇ, ನನ್ನ ಮೊಮ್ಮಗನ ಬಗ್ಗೆ ನನಗೆ ಏನು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಒಂದು ವೇಳೆ ನಿಮ್ಗೆ ಏನಾದ್ರೂ ಅವ್ನು ಸಿಕ್ಕಿದ್ರೆ ನನ್ನ ಹತ್ರ ಕರ್ಕೊಂಡು ಬನ್ನಿ, ನಾನು ಅವನಿಗೆ ಬುದ್ಧಿ ಹೇಳ್ತೀನಿಪ್ಪ. ಎಷ್ಟ್ ಚೆನ್ನಾಗಿ ನಾಟಕ ಆಡ್ತೀಯ ಅಜ್ಜಿ. ನಾವಿಲ್ಲಿ ಎಷ್ಟು ಜನ ಇದ್ರು ನಿನ್ ಕಣ್ಣಲ್ಲಿ ಭಯನೇ ಇಲ್ಲ. ಮುಂದೆ ಇದ್ರ ಪರಿಣಾಮ ಏನು ಅಂತ ಚಿಂತೆನೂ ಇಲ್ಲ. ಒಟ್ನಲ್ಲಿ ಮೊಮ್ಮಗ ಸೇಫ್ ಆಗಿದ್ದಾನೆ ಅಂತ ಗೊತ್ತಾಗ್ತಾ ಇದೆ. ನೋಡಜ್ಜಿ, ಅವನ್ ಕಾಡಲ್ಲಿದ್ರು ಸರಿ, ಅಂಡರ್ ಗ್ರೌಂಡ್ ಅಲ್ಲಿ ಅಡಕೊಂಡಿದ್ರು ಸರಿ, ಹುಡುಕ್ ತೆಗಿತೀವಿ. ಅವನ್ ಸಿಗೋವರೆಗೂ ನೀನ್ ಇಲ್ಲೇ ಬಿದ್ದಿರು. ಏಯ್ ಬಾರೋ. ದೇವ್ರೆ, ಯಾವುದೇ ಕಾರಣಕ್ಕೂ
ನನ್ ಮೊಮ್ಮಗ ಈ ಪಾಪಿಗಳ ಕೈಗೆ ಸಿಗದೆ ಇರೋ ಹಾಗೆ ಕಾಪಾಡಪ್ಪ. ಬೆಟ್ಟದ ಆಂಜನೇಯ, ನೀನೇ ಅವನ ಕಾಪಾಡಬೇಕು ತಂದೆ. ತಾತ, ಸೂರ್ಯ, ಏನಪ್ಪ ಇಷ್ಟೊಂದು ಖುಷಿಯಾಗಿದೆಯಲ್ಲಪ್ಪ ನೀನು? ವಿಷಯ ಕೇಳಿದ್ರೆ ನೀನು ಖುಷಿಯಾಗ್ಬಿಟ್ಟು. ಹೌದಾ? ಏನು? ನಮ್ಮ ಭೂಮಿ ಹಾ. ಮದುವೆಗೆ ಒಪ್ಕೊಂಡ್ಬಿಟ್ಲು. ಹೌದಾ? ಆ, ಬಹಳ ಒಳ್ಳೆ ವಿಷಯ ಹೇಳಿದೆ ಕಣಪ್ಪ. ನನಗೆ ಗೊತ್ತಿತ್ತು ಭೂಮಿ ಈ ವಿಷಯದಲ್ಲಿ ಹಠ ಮಾಡಲ್ಲ ಅಂತ. ಇದೇ ನನ್ನ ತಂಗಿ ರುಕ್ಮಿಣಿ ಆಗಿದ್ದಿದ್ರೆ ನಮ್ಮನ್ನೆಲ್ಲ ಒಂದು ಆಟ ಆಡಿಸ್ಬಿಟ್ಟಿರೋಳು. ಭೂಮಿ ಪಾಪದ ಹುಡುಗಿ. ಅವಳು ಜೀವನದಲ್ಲಿ ತುಂಬಾನೇ ಕಷ್ಟ ನೋಡ್ಬಿಟ್ಲು. ಅಂತೂ ಅವಳಿಗೆ ಒಂದು ಒಳ್ಳೆ ಸಂಬಂಧ ಸಿಗ್ತಾ ಇದೆ ಅಲ್ಲ ಅನ್ನೋದೇ ನನಗೆ ಸಮಾಧಾನ ತಾತ. ಸೂರ್ಯ, ಬಹಳ ವರ್ಷಗಳಾದ್ಮೇಲೆ ನಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೀತಾ ಇದೆ. ಭೂಮಿ ಕೂಡ ಈ ಮನೆ ಮಗಳು. ಅವಳ ಮದುವೆನ ಬಹಳ ವಿಜೃಂಭಣೆಯಿಂದ ಮಾಡಬೇಕು. ಯಾವುದರಲ್ಲೂ, ಯಾವ ವಿಚಾರದಲ್ಲೂ ಯಾವುದೇ ಕುಂದುಕೊರತೆ ಬಾರದೇ ಇರೋ ಹಾಗೆ ನಾವು ಎಲ್ಲವನ್ನೂ ಮಾಡಿ ಮುಗಿಸಬೇಕು. ಆಗ್ಲಿ ತಾತ. ನೋಡು, ಮೊದಲು ಬ್ರೋಕರ್ ಮಣಿಗೆ ಫೋನ್ ಮಾಡಿ ನಮ್ಮ ಕಡೆಯಿಂದ ಯಾವುದೇ ಕುಂದು ಕೊರತೆಗಳಿಲ್ಲ ಅಂತ ಹೇಳ್ಬಿಡು. ಸರಿ ತಾತ. ಅಯ್ಯೋ, ಚಿಕ್ಕ ಯಜಮಾನ್ರು ಇವ್ರ್ಯಾಕಪ್ಪ ಈಗ ಮಾಡ್ತಿದ್ದಾರೆ? ಹಲೋ, ಹೇಳಿ ಯಜಮಾನ್ರೆ. ಏನ್ ಹೇಳೋದು, ನನ್ನ ತಂಗಿ ನಿನ್ನ ಮೇಲೆ ಪಂಚಾಯತಿಲಿ ದೂರು ಕೊಟ್ಟಿದ್ದಾಳೆ. ಅಯ್ಯಯ್ಯೋ, ನಾನೇನಂತ ತಪ್ಪು ಮಾಡಿದೆ ಚಿಕ್ಕ ಯಜಮಾನ್ರೆ? ಏನ್ ತಪ್ಪು ಮಾಡಿದೆ ಅಂತ ಕೇಳ್ತಾ ಇದೆಯಲ್ಲ. ನನ್ನ ತಂಗಿ ಎಷ್ಟು ನೊಂದ್ಕೊಂಡಿದ್ದಾಳೆ ಗೊತ್ತಾ? ಅದಕ್ಕೆ ನಾವು ಎಲ್ಲರೂ ಸೇರ್ಕೊಂಡು ಒಂದು ನಿರ್ಧಾರ ತಗೊಂಡಿದ್ದೀವಿ. ನಿನ್ನನ್ನ ಆದಷ್ಟು ಬೇಗ ನಮ್ಮೂರಿಂದ ಬಹಿಷ್ಕಾರ ಹಾಕೋಣ ಅಂತ ಇದ್ದೀವಿ. ಅಯ್ಯಯ್ಯೋ ಚಿಕ್ಕ ಯಜಮಾನ್ರೆ, ಹಾಗೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ನಾನು ಈಗಲೇ ಮನೆ ಹತ್ರ ಬಂದು ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ತೀನಿ. ಅಲ್ಲ, ಆ ಹುಡುಗ ಭೂಮಿಯವ್ರನ್ನ ಒಪ್ಕೊಂಡ್ರೆ ನಾನೇನ್ ಮಾಡಕ್ಕಾಗತ್ತೆ? ಏನ್ ಮಾಡೋಕ್ಕಾಗತ್ತೆ ಅಂತಂದ್ರೆ ಮದುವೆ ಮಾಡಿಸ್ಬೇಕಷ್ಟೆ. ಅಯ್ಯಯ್ಯೋ, ಅದ್ ಹೇಗೆ ಯಜಮಾನ್ರೆ ಮಾಡ್ಸೋದಕ್ಕಾಗತ್ತೆ? ಆ ಹುಡುಗ ಒಪ್ಬೇಕಲ್ಲ. ಆದ್ರೆ ನಮ್ಮ ಹುಡುಗಿ ಭೂಮಿ ಒಪ್ಕೊಂಡಿದ್ದಾಳಲ್ಲ. ಅಯ್ಯಯ್ಯೋ, ಇದೊಳ್ಳೆ ಪಜಿತಿ ಆಯ್ತಲ್ಲಪ್ಪ. ಯಜಮಾನ್ರೆ, ಹುಡುಗಿ ಒಬ್ಳೆ ಒಪ್ಕೊಂಡ್ರೆ ಆಗತ್ತಾ ಹೇಳಿ? ಅದೆಲ್ಲ ನಮಗ್ ಗೊತ್ತಿಲ್ಲ. ಮುಂದಿನ ತಿಂಗಳಿಷ್ಟೊತ್ತಿಗೆ ಒಳ್ಳೆ ಮುಹೂರ್ತ ನೋಡಿ ಮದುವೆ ಆಗ್ಬಿಡ್ಬೇಕಷ್ಟೆ. ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ ಯಜಮಾನ್ರೆ. ಇತ್ತದರಿ ಆ ತಪ್ಪುಲಿ ನಾನು ಎಲ್ಲಿಗೆ ಹೋಗ್ಬೇಕು ಹೇಳಿ ಯಜಮಾನ್ರೆ? ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಯಜಮಾನ್ರೆ. ನೀವು ಹೀಗೆ ಮಾತಾಡ್ತಾ ಇದ್ರೆ ನಾನು ಕೆರೆನೋ ಬಾವಿನೋ ನೋಡ್ಕೋಬೇಕಾಗತ್ತೆ. ನೀನ್ ಕೆರೆಗೋ ಬಾವಿಗೋ ಬಿದ್ದು ಆ ನೀರನ್ನೆಲ್ಲ ಹಾಳು ಮಾಡೋ ಅವಶ್ಯಕತೆ ಇಲ್ಲ. ನೀನಾಗಿರೋ ಗಾಬರಿಯಲ್ಲಿ ನಾನು ಹೇಳಿದ್ದನ್ನ ನೀನು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅಂತ ಅನ್ಸುತ್ತೆ. ನಾನು ಹೇಳಿದ್ದು ಭೂಮಿ ಮದುವೆಗೆ ಒಪ್ಕೊಂಡಿದ್ದಾಳೆ ಅಂತ. ಹಾ, ಹೌದಾ ಚಿಕ್ಕ ಯಜಮಾನ್ರೆ? ಅಬ್ಬಾ, ಕಮಿಷನ್ ಒಂದು ಗಟ್ಟಿ ಆಯ್ತು. ನೀನು ಅಷ್ಟೇ. ಮದುವೆ ಮಾಡಿಸ್ಬೇಕಾಗಿರೋದು ಭೂಮಿಗೂ ಪ್ರೀತಮ್ಗೂ, ತಿಳ್ಕೊ. ಏನ್ ಯಜಮಾನ್ರೆ ನೀವು 2 ನಿಮಿಷ ನನ್ನ ಜೀವನೇ ಬಾಯಿಗೆ ಬಂದ್ಬಿಟ್ಟಿತ್ತಲ್ಲ. ಸುಮ್ಮನೆ ಮಣಿ, ತಮಾಷೆಗೆ ಕೀಟ್ಲೆ ಮಾಡಿದೆ ಅಷ್ಟೇ. ಅಬ್ಬಾ, ಬಡ ಜೀವ ಬದುಕೊತ್ತು ಚಿಕ್ಕ ಯಜಮಾನ್ರೆ. ನಮ್ಮ ಕಡೆಯಿಂದ ಈ ಮದುವೆಗೆ ಯಾವುದೇ ತಂಟೆ ತಕರಾರಿಲ್ಲ ಅಂತ ಗಂಡಿನ ಕಡೆಯವ್ರಿಗೆ ಹೇಳ್ಬಿಡು. ಹಾ, ಹಾಗೆ ಆದಷ್ಟು ಬೇಗ ಒಂದು ಒಳ್ಳೆ ದಿನಾಂಕ ನೋಡಿ ನಿಶ್ಚಿತಾರ್ಥ ಇಟ್ಕೊಂಡ್ಬಿಡೋಣ. ಏನಂತ್ಯ? ನೀವ್ ಹೇಳಿದ್ಮೇಲೆ ಮುಗ್ದೆ ಹೋಯ್ತು ಚಿಕ್ಕ ಯಜಮಾನ್ರೆ. ನಾನು ಆದಷ್ಟು ಬೇಗ ಅವ್ರಿಗೆ ವಿಷಯನ ತಿಳಿಸ್ತೀನಿ. ಶುಭಶ್ಯ ಶೀಘ್ರಂ. ನೋಡ್ತಾ ಇರಿ, ಇನ್ಮೇಲೆ ನಾನೆಲ್ಲಾನು ಪಟಾಪಟ್ ಪಟ್ ಪಟ್ ಅಂತ ಮುಗಿಸ್ಬಿಡ್ತೀನಿ. ಆಯ್ತು ಮಣಿ. ಸರಿ ಯಜಮಾನ್ರೆ, ಆಯ್ತು, ನಮಸ್ಕಾರ. ಇದೇನ್ ತಾತ ಹೀಗೆ ನೋಡ್ತಾ ಇದೀಯಾ? ಅಲ್ಲ, ವಿಷಯನ ನೇರವಾಗಿ ಹೇಳ್ಬೇಕಾಗಿತ್ತಲ್ವಾ? ನೇರವಾಗಿ ಹೇಳಿದ್ರೆ ಕಿಕ್ಕೆಲ್ ಸಿಗತ್ತೆ ತಾತ, ಅದಕ್ಕೆ ಕಿರಿಕ್ ಮಾಡಿದೆ. ಪಾಪ ಮಣಿ, ನೀನು ಮಾಡಿದ ಕಿರಿಕಿಗೆ ಅಲ್ಲಾಡ್ ಹೋಗ್ಬಿಟ್ಟ. ಬರೀ ಅಲ್ಲಾಡ್ ಹೋಗಿಲ್ಲ ತಾತ, ಬೆದರಿ ಬೆವರಿ ಬೆಂಡಾಗ್ ಹೋಗ್ಬಿಟ್ಟ.